Hi friends, welcome to Shruti's Kitchen. ಬಿರಿಯಾನಿಗಿಂತಲೂ ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಮಾಡಬಹುದಾದಂತಹ ಒಂದು ರೆಸಿಪಿ ಪ್ರಾನ್ಸ್ ಪುಲಾವ್. ಸೊ ಫ್ರೆಂಡ್ಸ್, ನಾನಿವತ್ತು ಪ್ರಾನ್ಸ್ ಪುಲಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡುವ. ಅದಕ್ಕಾಗಿ ನಾನು 400 ಗ್ರಾಮ್ ಆಗುವಷ್ಟು ಕ್ಲೀನ್ ಮಾಡಿಟ್ಟಂತಹ ಪ್ರಾನ್ಸ್ ತಗೊಂಡಿದ್ದೇನೆ. ಇನ್ನು ನಾವು ಇದನ್ನು ಮ್ಯಾರಿನೇಟ್ ಮಾಡಿಡುವ. ಸೊ ಅದಕ್ಕಾಗಿ 1 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ, ಸ್ವಲ್ಪ ಉಪ್ಪು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಮಸಾಲ ಚೆನ್ನಾಗಿ ಹಿಡೀಲಿಕ್ಕೋಸ್ಕರ ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ಮುಚ್ಚಿಡುವ. ಇನ್ನು ನಾನು 2.5 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಇದನ್ನು ನಾನು ಕ್ಲೀನ್ ಮಾಡಿಟ್ಟು ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಒಂದು 15ರಿಂದ 20 ನಿಮಿಷದಷ್ಟು ಹೊತ್ತು ನಮಗೆ ನೀರಲ್ಲಿ ಹೀಗೆ ಸೋಕ್ ಮಾಡಿ ಇಡುವ. ಪ್ರಾನ್ಸ್ ಮ್ಯಾರಿನೇಟ್ ಮಾಡಿಟ್ಟು ಅರ್ಧ ಗಂಟೆ ಹೊತ್ತಾಯಿತು. ಇನ್ನು ನಾವು ಅದನ್ನು ಫ್ರೈ ಮಾಡಿ ತೆಗೆಯುವ. ಅದಕ್ಕೋಸ್ಕರ ನಾನು ಒಂದು ಪಾಟಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇನ್ನು ನಾವು ಅದನ್ನು ಫ್ರೈ ಮಾಡಿ ತೆಗೆಯುವ. ಇದನ್ನೊಮ್ಮೆ ಮಗುಚಿ ಹಾಕುವ. ಇದನ್ನೊಂದು 2-3 ಸಾರಿ ಹೀಗೆ ಮಗುಚಿ ಹಾಕಿದ್ರೆ ಸಾಕು. ಒಂದು 7ರಿಂದ 8 ನಿಮಿಷದಷ್ಟು ಹೊತ್ತು ಬೆಂದರೆ ಸಾಕು. ಆಗ ನಮಗೆ ಚೆನ್ನಾಗಿ ಬೆಂದು ಸಿಗ್ತದೆ. ನೋಡಿ, ಒಂದು 8 ನಿಮಿಷ ಆಯಿತು ಹೀಗೆ ಬೇಯುವುದು. ಚೆನ್ನಾಗಿ ಬೆಂದಿದೆ ಕೂಡ. ಇನ್ನು ಇದನ್ನು ತೆಗೆಯುವ. ಇನ್ನು ಇದೇ ಪಾತ್ರೆಗೆ ಸ್ವಲ್ಪ ಸ್ಪೈಸಸ್ ಹಾಕ್ತಾ ಇದ್ದೇನೆ. ಅದಕ್ಕಾಗಿ ನಾನು 4 ಲವಂಗ, ಸ್ವಲ್ಪ ಚಕ್ಕೆ, 4 ಏಲಕ್ಕಿ, ಹಾಗೆ ಒಂದು ಪುಲಾವ್ ಎಲೆ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇನ್ನು ನಾನು ಇದಕ್ಕೆ 2 ದೊಡ್ಡ ಆನಿಯನ್ ಉದ್ದಕ್ಕೆ ಕಟ್ ಮಾಡಿಟ್ಟದ್ದು ಹಾಕ್ತಾ ಇದ್ದೇನೆ. ಹಾಗೆ 3 ಕಾಯಿ ಮೆಣಸು ಉದ್ದಕ್ಕೆ ಕಟ್ ಮಾಡಿಟ್ಟದ್ದು ಹಾಕ್ತಾ ಇದ್ದೇನೆ. ಈ ನೀರಲ್ಲೆಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಹೀಗೆ ಬೇಯಿಸುವ. ಇನ್ನು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿ ಹಾಗೆ ಹಾಳಾಗದಾಗೆ ಹೇಗೆ ಇಟ್ಕೊಳ್ಬಹುದು ಅಂತ ನಾನೊಂದು ವಿಡಿಯೋ ಮಾಡಿದ್ದೇನೆ. ನೀವು ಕೂಡ ಒಮ್ಮೆ ನೋಡಿ. ನೋಡಿ, ಆನಿಯನ್ ಚೆನ್ನಾಗಿ ಬೆಂದಿದೆ. ಇನ್ನು ನಾನೊಂದು ದೊಡ್ಡ ಟೊಮೆಟೊವನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ ಇದರ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ನೋಡಿ, ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅದರ ಹಸಿ ವಾಸನೆ ಎಲ್ಲ ಹೋಗಿದೆ. ಇನ್ನು ನಾವು ಇದಕ್ಕೆ ಫ್ಲೇಮ್ ಕಡಿಮೆ ಮಾಡಿ ಮಸಾಲ ಹುಡಿಗಳನ್ನು ಹಾಕುವ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, 1 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಮಸಾಲದೆಲ್ಲ ಹಸಿ ವಾಸನೆ ಹೋಗಲಿ. ಮಸಾಲದ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ. ಇದಕ್ಕೆ ನಾನು 2 ಕಟ್ ಮಾಡಿಟ್ಟಂತಹ ಆಲೂಗಡ್ಡೆ ಹಾಗೂ ಫ್ರೈ ಮಾಡಿಟ್ಟಂತಹ ಪ್ರಾನ್ಸ್ ಅನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನಾವು ಇದಕ್ಕೆ ಸೋಕ್ ಮಾಡಿಟ್ಟಂತಹ ರೈಸನ್ನು ಹಾಕುವ. ಅದೇ ರೀತಿ ಈ ಹೊತ್ತಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಬಿಸಿ ನೀರು ಆಡ್ ಮಾಡ್ತಾ ಇದ್ದೇನೆ. ನಾನು 2.5 ಕಪ್ ಆಗುವಷ್ಟು ರೈಸ್ ತಗೊಂಡಿದ್ದೇನೆ. ಸೊ ಅದಕ್ಕಾಗಿ ನಾನು 4 ಕಪ್ ಆಗುವಷ್ಟು ಬಿಸಿ ನೀರು ಆಡ್ ಮಾಡ್ತಾ ಇದ್ದೇನೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಹೊತ್ತಲ್ಲಿ ಉಪ್ಪು ಎಲ್ಲ ನೋಡಿ ಬೇಕಿದ್ರೆ ಹಾಕ್ಬೋದು. ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷದಷ್ಟು ಹೊತ್ತು ಮುಚ್ಚಿಟ್ಟು ಬೇಯಿಸುವ. ನೋಡಿ ನಾನು ಇದಿಟ್ಟು 12 ನಿಮಿಷ ಆಯಿತು. ಇನ್ನು ಇದನ್ನೊಮ್ಮೆ ಓಪನ್ ಮಾಡಿ ನೋಡುವ. ನೋಡಿ ರೈಸ್ ಎಲ್ಲ ಬೆಂದಿದೆ. ಇನ್ನು ಇದಕ್ಕೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಟೇಸ್ಟಿ ಆದಂತಹ ಪ್ರಾನ್ಸ್ ಪುಲಾವ್ ರೆಡಿ ಆಗಿದೆ. ಇನ್ನು ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡುವ. ಇದನ್ನೊಮ್ಮೆ ಟೇಸ್ಟ್ ಮಾಡಿ ನೋಡುವ. ಸೂಪರ್ ಆಗಿ ಬಂದಿದೆ, ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಲೇಬೇಕಾದಂತಹ ಒಂದು ರೆಸಿಪಿ ಇದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬಾಯ್.